ಮನುಷ್ಯನ ಜೀವನದಲ್ಲಿ ಅನೇಕ ತೊಂದರೆಗಳು ಬರ್ತಾವೆ, ಅನೇಕ ಕಷ್ಟಗಳು ಬರ್ತಾವೆ. ಆ ಎಲ್ಲ ಕಷ್ಟಗಳನ್ನ ಸಮಸ್ಯೆಗಳನ್ನ ನಾವು ಸಮಸ್ಯೆಗಳಿಂದ ನಾವು ಪಾರಾಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಇಂತಹ ಪುರಾಣ ಪುಣ್ಯ ಕಥೆಗಳನ್ನ ನಾವು ಕೇಳುವುದರಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳು ದೂರ ಆಗ್ತವೆ. ಹೆಂಗ ದೂರ ಆಗ್ತಾವ ಅಂತಂದ್ರೆ ಈ ಪುರಾಣಗಳಲ್ಲಿ ಮಹಾತ್ಮರು ಹೇಳ್ತಕ್ಕಂಥ ಏನು ವಾಣಿ ಅದಲ್ಲ, ಆ ವಾಣಿ ಮುಖಾಂತರ ನಿಮ್ಮ ಮನುಷ್ಯನಲ್ಲಿ ಇರ್ತಕ್ಕಂಥ ಏನ ಪ್ರಶ್ನೆಗಳದಾವಲ್ಲ ಆ ಪ್ರಶ್ನೆಗೆ ಉತ್ತರ ಸಿಗುತ್ತದ. ಇಲ್ರಿ ನಾವು 9 ದಿವಸ ಪುರಾಣ ಕೇಳಕ್ ಹೋಗ್ತೀನಿ, ದೇವಿ ಪುರಾಣ, ನನಗೆ ಕಷ್ಟ ಬರ್ತದ, ನನ್ನ ಕಷ್ಟನೇ ನಿವಾರಣೆ ಆಗೋತ್ತು, ಏನು ಸುಖ ಅದ ರೀ ಅಂತಂದ್ರೆ ಕಷ್ಟ ಜೀವನದಲ್ಲಿ ಬರ್ತದ. ಅದು ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಕಷ್ಟ ಸುಖ ದುಃಖ ಬರ್ತದ. ಆದ್ರೆ ಪುರಾಣ ಕೇಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದ. ಆ ಸಮಯಕ್ಕೆ ಬರ್ತಕ್ಕಂಥ ಕಷ್ಟಗಳಿಗೆ ಉತ್ತರ ಸಿಗುತ್ತದ. ಆ ಉತ್ತರ ನಮಗೆ ಸಿಗೋದ್ರಿಂದ ಆ ಕಷ್ಟದಿಂದ ನಾವು ಪಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಪುರಾಣಗಳನ್ನ, ಯಾವ ದೇವಿ ಗ್ರಂಥವನ್ನ, ಆ ದೇವಿಯ ಪುಣ್ಯ ಕಥೆಗಳನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಕೇಳ್ಕೊಂಡು ಹೋಗ್ಬೇಕು.